ಗೆಸ್ಟ್ ಟೀಚರ್ ಹುದ್ದೆಗೆ ಹೋಗ್ಬ್ಯಾಡ್ರಿ ಅನ್ನೋದಕ್ಕೆ ಇನ್ನೊಂದು ಮುಖ್ಯವಾದಂಥ ಕಾರಣ ಏನಂತಂದ್ರೆ ಮುರುಡೇಶ್ವರ ಘಟನೆ. ಮುರುಡೇಶ್ವರ ಒಳಗ ವಸತಿ ಶಾಲೆಯ ವಿದ್ಯಾರ್ಥಿಗಳನ್ನ ಪ್ರವಾಸಕ್ಕಂತ ಕರ್ಕೊಂಡು ಹೋಗಿರ್ತಾರ. ಅಲ್ಲಿ ಕಾಯಂ ಶಿಕ್ಷಕರು ಇರ್ತಾರ ಮತ್ತು ಅತಿಥಿ ಶಿಕ್ಷಕರು ಇರ್ತಾರ. ಅಲ್ಲಿ ಏನಾಗಿರ್ತದೆ ಅಂತಂದ್ರ ಒಂದು ಸಮುದ್ರದೊಳಗ ಮಕ್ಕಳು ಏನು ಈಜ್ಲಿಕ್ಕೆ ಅಂತ ಇರ್ತಾರ ಅಲ್ಲಿ ದಂಡಿ ಒಳಗಡೆ. ಬಟ್ ಅಲ್ಲಿ ಅನಾಚುರಿ ಘಟನೆಯಿಂದಾಗಿ ಮಕ್ಳು ಏನಾಗ್ತಾರ, ಸಾವಿಗೀಡಾಗ್ತಾರ. ಸೊ ಈ ಒಂದು ವಿಷಯ ಏನಿದೆ ನ್ಯೂಸ್ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ತದ. ಬಟ್ ಕೊನೆಗೆ ಅಲ್ಲಿ ಏನಾಗಿದೆ ಅಂತಂದ್ರ ಅತಿಥಿ ಶಿಕ್ಷಕರ ಮೇಲೆ ಈ ಒಂದು ಏನು ಸಮಸ್ಯೆಗೆ ಪರಿಹಾರ ಅಂತಂದು ಅತಿಥಿ ಶಿಕ್ಷಕರನ್ನ ಅಮಾನತು ಮಾಡ್ತಾರ. ಸೊ ಹಿಂಗಾಗಿ ಈ ರೀತಿಯಂತಹ ಘಟನೆಗಳು ಮತ್ತೆ ಸಮಾಜದೊಳಗೆ ನಡೀತಾ ಇದಾವ. ಅಂದ್ರೆ ಅತಿಥಿ ಶಿಕ್ಷಕರನ್ನ ಇಷ್ಟು ಕೆಲವೊಂದಿಷ್ಟು ಕಡೆ ದುರುಪಯೋಗ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಎಚ್ಚರದಿಂದ ಇರಬೇಕು. ಕೇವಲ ಇದು ಅತಿಥಿ ಶಿಕ್ಷಕರ ಹುದ್ದೆ ಅಂತ ಮಾತ್ರ ಪರಿಗಣಿಸಬೇಡ್ರಿ. ನಾನು ಈ ವಿಷಯವನ್ನ ಹೇಳಲಿಕ್ಕೆ ಕಾರಣ ಏನಂತಂದ್ರ ನಿಮ್ಗೂ ಕೂಡ ಹಿಂಗೆ ಘಟನೆ ಆಗಬಹುದು. ಮೇ ಬಿ ಬಹಳ ಬಿ ಕೇರ್ಫುಲ್ ಆಗಿರಿ. ಕೆಲವೊಂದಿಷ್ಟು ಘಟನೆಗಳು ನಿಮ್ದು ತಪ್ಪಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಬೇಕಾಗ್ತದ ಅಲ್ಲಿ ಒಪ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತದ, ಬಿಕಾಸ್ ಆಫ್ ಯು ಆರ್ ಅತಿಥಿ ಶಿಕ್ಷಕ ಅಂತ. ಸೊ ನಾನು ಈ ವಿಷಯವನ್ನ ಹೇಳೋದು ನಿಮಗೆ ಬ್ಯಾಡ್ರಿ ಅಂತಲ್ಲ, ಹೋಗೋದ್ರಿಂದ ಇಂಥ ಸಮಸ್ಯೆಗಳು ಕೂಡ ಅದಾವ. ಬಟ್ ಬಿ ಕೇರ್ಫುಲ್ ಅಂತ ನಾನು ಹೇಳಲಿಕ್ಕೆ ಈ ವಿಷಯ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಸ್ಟ್ ಟೀಚರ್ ಆಗಿ ಹೋಗ್ಬ್ಯಾಡ್ರಿ ಅನ್ನೋ ಟೈಟಲ್ ನೋಡಿ ನೀವು ಬಹಳ ಶಾಕ್ ಆಗಿರ್ತೀರಿ. ಹೌದು, ಯಾಕೆ ಗೆಸ್ಟ್ ಟೀಚರ್ ಆಗಿ ಹೋಗ್ಬಾರ್ದು ಅಂತ ನಾನು ಮತ್ತೆ ಹೋಗ್ಬೇಕು ಅಂತ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಹೋಗೋದ್ರಿಂದ ನಮಗೆ ಅಲ್ಲಿರುವಂಥ ಸಮಸ್ಯೆಗಳು ಏನದಾವ ನಾನು ನಿಮಗೆ 100% ಹೇಳಂಗಿಲ್ಲ ಹೋಗ್ಬ್ಯಾಡ್ರಿ ಅಂತ. ಬಟ್ ಈ ವಿಡಿಯೋ ನೋಡಿದಾದ್ಮೇಲೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದ ಯಾಕೆ ನಾನು ಹೋಗ್ಬಾರ್ದು ಅಂತ, ಯಾಕೆ ನಾನು ಹೋಗ್ಬೇಕು ಅಂತ. ಮೊದಲನೇ ಪಾಯಿಂಟ್ ಅನ್ನ ನಿಮ್ಗೆ ನೇರವಾಗಿ ತೆಗೆದುಕೊಂಡು ಬರ್ತೀನಿ. ನಿಮ್ಗೆ ಆಸೆ ಇರ್ತದ ನಾನು ಗೆಸ್ಟ್ ಟೀಚರ್ ಆಗಿ ಹೋದ್ರೆ ನಾನು ಸಬ್ಜೆಕ್ಟ್ ಅನ್ನು ನಾನು ಅಲ್ಲಿ ಟೀಚ್ ಮಾಡ್ತೀನಿ ಅಂತ. ನೋಡ್ರಿ, 3 ರೀತಿ ಗೆಸ್ಟ್ ಟೀಚರ್ ಏನು ವರ್ಕ್ ಇರ್ತಾವ. ದ ಫಸ್ಟ್ ಏನು ಗೆಸ್ಟ್ ಟೀಚರ್ ವರ್ಕ್ ಇಸ್ ನಿಮ್ಮ ವಿಷಯವನ್ನ ಬಿಟ್ಟು ಬೇರೆ ವಿಷಯವನ್ನ ಕಲಿಸ್ರಿ ಅಂತ ಅಲ್ಲಿ ಟೀಚರ್ಸ್ ಹೇಳ್ತಿರ್ತಾರ. ಟೇಕ್ ಅನ್ ಎಕ್ಸಾಂಪಲ್, ನಿಮ್ ಒಂದು ಊರಿದೆ, ಓಕೆ, ಅಥವಾ ನಿಮ್ಮ ಪಕ್ಕದೊಳಗೆ ಒಂದು ಊರಿದೆ, ಅಲ್ಲಿ ನೀವು ಗೆಸ್ಟ್ ಟೀಚರ್ ಆಗಿ ಹೊಂಟಿರಿ. ಅಲ್ಲಿ ಖಾಲಿ ಇದೆ ವಿಷಯ ಏನಿದೆ, ಸಮಾಜ ವಿಜ್ಞಾನ ಖಾಲಿ ಇದೆ. ಬಟ್ ನೀವೇನಿದ್ದೀರಿ ಸೈನ್ಸ್ ಅಭ್ಯರ್ಥಿಗಳಾಗಿರಿ, ಅಂದ್ರೆ PM ಮೆಥಡ್ ಆರ್ CBZ ಮೆಥಡ್ ಅನ್ನ ಹೇಳುವಂತ ಅಭ್ಯರ್ಥಿಗಳಾಗಿರಿ. ನೀವೇನ್ ಕಲಿಸಬೇಕಾಗಿರ್ತದೆ ಅಲ್ಲಿ ಸೋಷಿಯಲ್ ಸೈನ್ಸ್ ಅನ್ನ ಕಲಿಸಬೇಕಾಗಿರ್ತದೆ, ಬಿಕಾಸ್ ಆಫ್ ಅಲ್ಲಿರುವಂತ ಸಮಸ್ಯೆ. ಪಾಯಿಂಟ್ ನಂಬರ್ 2, ಎರಡನೇ ಯಾವ ಟೈಪ್ ಗೆಸ್ಟ್ ಟೀಚರ್ ಅಂತಂದ್ರೆ, ಗೆಸ್ಟ್ ಟೀಚರ್ ಅಲ್ಲಿ ಏನು ಪಾಠ ಮಾಡೋ ಬದಲಿಗೆ ಬರೀ ಅಲ್ಲಿರುವಂತಹ ಏನು ವರ್ಕ್ ಕೆಲಸಗಳನ್ನ, ಅಫಿಷಿಯಲ್ ಕೆಲಸಗಳನ್ನ ಮಾಡ್ತಿರ್ತಾರ. ಅಲ್ಲಿ ಬರುವಂತಹ ಏನು ಪ್ರಮಾಣ ಪತ್ರಗಳನ್ನು ಬರೆಯೋದು, ಅಲ್ಲಿರುವಂತಹ ಮಕ್ಕಳ ಒಂದು ಏನು ಅವ್ರದ್ದು ಎಷ್ಟು ಚಿಕ್ಕಿಗಳು ಬಂದ್ವು, ಎಷ್ಟು ಮೊಟ್ಟೆಗಳು ಹೋದ್ವು, ಮತ್ತೆ ಅಭ್ಯರ್ಥಿಗಳ ಸಂಖ್ಯೆ ಆಗಿರಬಹುದು, ಅವರೆಲ್ಲ ಅಫಿಷಿಯಲ್ ಕೆಲಸ ಮತ್ತು ಸ್ಯಾಟ್ ಅನ್ನುವಂತಹ ಅದರೊಳಗಡೆ ಎಲ್ಲ ಡಾಟಾಸ್ಗಳನ್ನು ಹಾಕೋದು, ಇವೆಲ್ಲ ವಿಷಯಗಳು ಅಲ್ಲಿ ಇರೋದ್ರಿಂದ ಅಫಿಷಿಯಲ್ ವರ್ಕ್ ಮಾಡುವಂತಹ ಸಿಚುವೇಶನ್ ಬರ್ತದೆ. ಇನ್ನು 3ನೇ ಟೈಪ್ ವರ್ಕ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಸ್ಕೂಲ್ ವರ್ಕ್ ಮಾಡ್ಲಿಕ್ಕೆ ಬರೀ ಕೊಡೋದು, ಸ್ಕೂಲ್ ವರ್ಕ್ ಮನೆಯಾಗ ಮಾಡಕ್ ಕೊಡೋದು. ಸೊ ಈ ರೀತಿಯ ವಿಚಾರಗಳನ್ನು ನಾನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಅಲ್ಲಿರುವಂತಹ ಶಿಕ್ಷಕರು ಏನಿರ್ತಾರ ಅಂತಂದ್ರೆ ಚೆನ್ನಾಗೇ ಇರ್ತಾರ. ಬಟ್ ನಾನು ಎಲ್ಲಾ ಶಾಲೆಗಳಿಗೂ ಕೂಡ ಪಾಯಿಂಟ್ ಮಾಡಕ್ ಹೋಗಂಗಿಲ್ಲ. ಬಟ್ ಮೋಸ್ಟ್ ಆಫ್ ದ ಸ್ಕೂಲ್ ಒಳಗಡೆ ಇದೇ ರೀತಿ ಇದೆ. ಅಲ್ಲಿ ಇರುವಂತಹ ಏನು ಕಾಯಂ ಶಿಕ್ಷಕರು ಏನಿದಾರಲ್ಲ, ಅತಿಥಿ ಶಿಕ್ಷಕರ ಮೇಲೆ ಅವರ ಕೆಲಸವನ್ನು ಅವ್ರಿಗೆ ಕೊಡುವಂತಹ ವಿಷಯಗಳು ಕೂಡ ಕೆಲಸಗಳು ನಡೀತಾ ಇದಾವ. ಇದನ್ನ ಸರ್ಕಾರ ಯಾವ್ದು ಕೂಡ ತಡೆಗಟ್ಟಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟ್ ನಿಮ್ಮ ಹತ್ರ ನಾನು ಹಂಚ್ಕೊಳ್ಬೇಕಾಗ್ತದೆ, ಮುರುಡೇಶ್ವರ್ ಇನ್ಸಿಡೆಂಟ್ ಅಂತ. ಇದೊಂದು ಲಾಸ್ಟ್ ಇಯರ್ ಒಳಗೆ ಆದಂತ ಘಟನೆಯನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾಗಿರ್ತದೆ ಅಂತಂದ್ರ, ಅಲ್ಲಿ ವಸತಿ ಶಾಲೆಯೊಳಗ ಇರುವಂತಹ ಅತಿಥಿ ಶಿಕ್ಷಕರು ಮತ್ತು ಕಾಯಂ ಶಿಕ್ಷಕರು ಏನ್ ಮಾಡಿರ್ತಾರ, ತಮ್ಮ ವಿದ್ಯಾರ್ಥಿ ಕರ್ಕೊಂಡು ಮುರುಡೇಶ್ವರ್ ಎಂಬ ಒಂದು ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರ. ಅಲ್ಲಿ ಏನಾಗಿರ್ತದ, ಸಮುದ್ರದ ಅಲೆಗಳಿಂದ ಅಲ್ಲಿ ಅನೇಕ ಅಂದ್ರೆ 3 ರಿಂದ 4 ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ಅಲ್ಲಿ ಅವರು ಸಾವಿಗೀಡಾಗ್ತಾರ. ಸೊ ಅಲ್ಲಿರುವಂತಹ ಅಲ್ಲಿ ಆದಂತಹ ಘಟನೆಯನ್ನೆಲ್ಲ ನಾವು ಯಾರ ಮೇಲೆ ಹೊರಿಸಿದ್ರು, ಕಾಯಂ ಶಿಕ್ಷಕರ ಮೇಲೆ ಎಲ್ಲ, ಮುಖ್ಯೋಪಾಧ್ಯಾಯರ ಮೇಲೆ ಎಲ್ಲ, ಅಲ್ಲಿರುವಂತಹ ಅತಿಥಿ ಶಿಕ್ಷಕರ ಮೇಲೆ ಏನ್ ಮಾಡಿದ್ರು, ಆ ಒಂದು ಘಟನೆಯನ್ನು ಹೊರಿಸಿ ಅವರನ್ನ ಏನ್ ಮಾಡಿದ್ರು, ಸೇವೆಯಿಂದ ಅಮಾನತು ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಸೊ ಈ ರೀತಿಯ ಕೆಲಸಗಳು ಕೂಡ ಅತಿಥಿ ಶಿಕ್ಷಕರ ಮೇಲೆ ಶೋಷಣೆ ಆಗ್ತಾ ಇದಾವ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಗಂಭೀರವಾಗಿ ಪರಿಗಣಿಸಬೇಕು. ಕೇವಲ ಇದು ನಾವು ಹೋಗುವಂತಹದ್ದು ಸಣ್ಣ ಕೆಲಸವಾದ್ರೂ ಕೂಡ ನೀವು ಅದನ್ನು ಆ ರೀತಿ ಗಮನಿಸಿದ್ರು ಕೂಡ, ಅರ್ಥ ಮಾಡ್ಕೊಂಡ್ರು ಕೂಡ, ದಟ್ ಇಸ್ ನಾಟ್ ಅ ಈಸಿ ಟಾಸ್ಕ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಏನೋ ಆದ್ರೂ ಕೂಡ ಮೊದಲು ಗುಬೆ ಕೂರಿಸೋದು ನಮ್ಮ ಮೇಲೇನೆ, ಅಂತಂದ್ರೆ ಹೋಗಿ ಕೆಲಸ ಮಾಡುವಂತ ಅತಿಥಿ ಶಿಕ್ಷಕರ ಮೇಲೇನೆ. ಇನ್ನೊಂದು ವಿಚಾರವನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ಬೇಕಾಗ್ತದೆ. ಯಾರೆಲ್ಲ ನೀವು ಪ್ರೌಢಶಾಲೆಗೆ ಅತಿಥಿ ಶಿಕ್ಷಕರಾಗಿ ಹೊಂಟಿರಿ, ನೀವು ವಿಶೇಷವಾಗಿ 10ನೇ ತರಗತಿಗೆ ಯಾವ್ದಾದ್ರು ಒಂದು ವಿಷಯವನ್ನ ಟೀಚ್ ಮಾಡ್ಲಿಕ್ಕೆ ಹೋಗ್ತೀರಿ ಅಂತಂದ್ರೆ ನಿಮ್ಮ ಮೇಲೆ ಬಹಳಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾರೆ ಅವರು. ಫಾರ್ ಎಕ್ಸಾಂಪಲ್, 10ನೇ ತರಗತಿಯ ಮಕ್ಕಳಿಗೆ ಪರಿಹಾರ ಬೋಧನೆ ಜಾಸ್ತಿ ಪಾಠ ಮಾಡೋದು,
ಅವರನ್ನ ಮುಂತರೋದು, ಮತ್ತೆ ಅವರು ವಿಶೇಷವಾದ ತಂಡ ರಚನೆ ಮಾಡಿ ಅವರಿಗೆ ನೀವು ಕಾಲ್ ಮಾಡೋದು, ಈ ರೀತಿಯಾದಂತಹ ಎಲ್ಲ ಕಂಪಲ್ಸರಿ ವರ್ಕ್ಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಹೋಗ್ತಾರೆ. ಮತ್ತೆ ಆ ವಿದ್ಯಾರ್ಥಿಗಳನ್ನ SSLC ಪರೀಕ್ಷೆ ಒಳಗಡೆ ಏನು ನಿಮ್ಮ ಒಂದು ಸಬ್ಜೆಕ್ಟ್ ಇದ್ದು ಫೇಲ್ ಆಗದೆ ರೀತಿ ಒಳಗೆ ನೋಡ್ಕೊಳ್ರಿ ಅಂತಂದ್ರೆ ನಿಮ್ಮ ಮೇಲೆ ಕಂಪ್ಲೀಟ್ ಆದಂತಹ ಜವಾಬ್ದಾರಿಗಳನ್ನು ಕೊಡುವಂತಹ ಶಿಕ್ಷಕರು ಕೂಡ ಅದಾರ ಅನ್ನೋದು ಗೊತ್ತಾಗ್ತದ. ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲೇಬೇಕಾಗ್ತದ, ಅಲ್ಲಿ ಕಾಯಂ ಶಿಕ್ಷಕರು ಹೆಚ್ಚಿನ ಪಾಠವನ್ನ ಮಾಡದೆ ಎಲ್ಲವನ್ನ ಕೂಡ ನಿಮಗೆ ಹೇಳಿ ಅವರು ಸುಮ್ಮನೆ ಕೂತ್ಕೊಳ್ಳುವಂತಹ ಕೆಲಸಗಳು ಕೂಡ ಕೆಲವೊಂದಿಷ್ಟು ಶಾಲೆಯೊಳಗೆ ನಡೀತಾ ಇದಾವ. ನಾನಿಲ್ಲಿ ಹೇಳ್ತಾ ಇರೋದು ಪ್ರತ್ಯಕ್ಷದರ್ಶಿ ಪ್ರಮಾಣವಾಗಿ ನೋಡಿ ಅರ್ಥ ಮಾಡಿಕೊಂಡು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ನಿಮ್ಮ ಶಾಲೆಯೊಳಗೆ ಇದು ಅದೇಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಕಂಪಲ್ಸರಿ ಆಗಿ ಬೇರೆ 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 ಶಾಲೆಯೊಳಗಡೆ ನಾನು ಕೇಳ್ತಾ ಮತ್ತು ನೋಡ್ತಾ ಇದ್ದೀನಿ. ನನ್ನ ಉದ್ದೇಶ ಇಷ್ಟೇ, ಇದನ್ನ ನಾನು ಎಲ್ಲರಿಗೂ ಕೂಡ ಒಂದು ಋಣಾತ್ಮಕ ಅಂಶಗಳನ್ನ ಏನು ಬೀರಬೇಕು ಅಂತ ನಾನು ಇದನ್ನ ಹೇಳ್ತಾ ಇಲ್ಲ. ಇರೋ ವಿಷಯವನ್ನ ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ವಿಷಯಗಳನ್ನ ನೇರವಾಗಿ ಹೇಳೋದ್ರಿಂದ ನಿಮ್ಮ ಮನಸ್ಸಿಗೂ ಕೂಡ ಕೇಳೋರಿಗೆ ಕೂಡ ಬೇಜಾರು ಆಗಬಹುದು. ಬಟ್ ಆದ್ರೆ ದ ಟ್ರೂತ್ ಈಸ್ ಆಲ್ವೇಸ್ ಅ ಬಿಟರ್ ಅಂತ ಹೇಳ್ತೀವಿ, ಕಹಿ ಆಗಿರ್ತದೆ ಅಂತ, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ವಿಷಯ ಬಂದ್ಬಿಟ್ಟು, ಈಗ ವೇತನ ಅಂತ ಬಂದ್ಬಿಟ್ರೆ ನಿಮಗೆ ಪ್ರತಿ ತಿಂಗಳು ಇಲ್ಲಪ್ಪ ನಾನು ಪ್ರತಿ ತಿಂಗಳು ಹೋದ ತಕ್ಷಣನೇ ನೆಕ್ಸ್ಟ್ ಫಸ್ಟ್ ಡೇಟಿಗೆ ನಿಮಗೆ ವೇತನ ಸಿಗ್ತದ ಅನ್ನೋದು ಸುಳ್ಳೇ ಸುಳ್ಳು. ಯಾಕಂತಂದ್ರ ಇದು ಅತಿಥಿ ಶಿಕ್ಷಕರ ಹುದ್ದೆ ಆಗಿರೋದ್ರಿಂದ ಅವ್ರು ಕಳಿಸಿದಾಗ ನಮಗ್ ವೇತನ ಮಾತ್ರ ಕಳಿಸ್ತಾರ, ಅದು ಏನು ಸಮಸ್ಯೆ ಇಲ್ಲ. ಬಟ್ ಕೊನೆಯ ಬಾರಿ ಹೆಂಗಾಗಿದೆ ಅಂತಂದ್ರೆ ವೇತನ ಕೊಡುವಾಗ ಸುಮಾರು 4 ತಿಂಗಳದು 5 ತಿಂಗಳದು 6 ತಿಂಗಳದು ಒಮ್ಮೆಲೆ ಹಾಕಿರುವಂತ ಉದಾಹರಣೆಗಳು ಅದಾವ. ಇಲ್ಲ ಅಂತಂದ್ರೆ ಪ್ರತಿ ತಿಂಗಳು ಬಂದಂಗೆ ನಾವು ನಮ್ಗೆ ಬೇಕಾಗುವಂತಹ ಏನು ಅವಶ್ಯಕ ಖರ್ಚಿಗೆ ನಾವು ಬಳಕೆ ಮಾಡ್ಕೊಳ್ಬಹುದು. ಬಟ್ ಏಕಕಾಲದೊಳಗೆ ಎಲ್ಲವನ್ನ ಹಾಕಿದ್ರೆ ನಮ್ಮ ಮನೆಯ ಪರಿಸ್ಥಿತಿಯನ್ನ ನೀಗಿಸ್ಲಿಕ್ಕೆ ಸಮಸ್ಯೆ ಆಗ್ಬೋದು. ಈ ಎಲ್ಲಾ ವಿಷಯವನ್ನೇ ನಿಮ್ಗೆ ನಾನು ಹೋಗಿ ಬ್ಯಾಡ್ರಿ ಅಂತ ಹೇಳತ್ತಿಲ್ಲ, ಬಟ್ ಆದ್ರೆ ಇರುವಂತ ವಿಷಯವನ್ನ ನಿಮಗೆ ಹೇಳತ್ತೀನಿ. ಅಂದ್ರೆ ಯಾರ ಮನೆಯ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ, ನಾನು ಹೋಗ್ಲೇಬೇಕು, ದುಡಿಯಬೇಕು, ಮತ್ತೆ ಇಲ್ಲ ನಮ್ಗೆ ಬೇರೆ ಚಾನ್ಸ್ ಇಲ್ಲ ಅನ್ನೋರು ದಯವಿಟ್ಟು ಹೋಗ್ರಿ. ಬಟ್ ನಾನು ಓದ್ಬೇಕು ಅಂತ ಹೋಗೋರು, ಓಕೆ, ಓದಿ ಪಾಠವನ್ನ ವಿಷಯವನ್ನ ಕಲಿಸ್ಬೇಕು ಅಂತ ಹೇಳೋರು, ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಸಿಕ್ಕರೆ ನಿಮ್ ಸಬ್ಜೆಕ್ಟ್ ಅನ್ನ ಅಲ್ಲೇ ಖಾಲಿ ಇದ್ರೆ ಅದನ್ನ ಟೀಚ್ ಮಾಡುವಂತಹ ವ್ಯವಸ್ಥೆ ಇದೆ, ದಯವಿಟ್ಟು ಹೋಗ್ರಿ. ಅದ್ ಬಿಟ್ಟು ಬೇರೆ ಸಬ್ಜೆಕ್ಟ್ಗೆ ನೀವು ಹೋಗಿ ಅಲ್ಲಿ ನಿಮ್ ಸಬ್ಜೆಕ್ಟ್ ಅನ್ನು ಡೌನ್ ಮಾಡ್ಕೊಂಡು ಅಗೇನ್ ಮತ್ತೆ ಪರೀಕ್ಷೆ ಒಳಗೆ ಓದ್ತೀರಿ, ಮತ್ತೆ ನೀವು ಹೆಚ್ಚಿನ ಅಂಕವನ್ನ ಗಳಿಸ್ತೀರಿ ಮುಂಬರುವ ಶಿಕ್ಷಕರ ನೇಮಕಾತಿ ಒಳಗೆ, ಅಂದ್ರೆ ಅದು ಆಗದೆ ಇರುವಂತಹ ಕೆಲಸ. ಸೊ ಇವೆಲ್ಲ ವಿಚಾರಗಳನ್ನ ನೀವು ದಯವಿಟ್ಟು ಒಂದ್ ಕಡೆ ಕುಂತು ನೋಟ್ ಡೌನ್ ಮಾಡ್ಕೊಂಡು ಅವುಗಳನ್ನ ಇಷ್ಟು ಬರ್ಕೋರಿ. ಇದ್ರೊಳಗಡೆ ನಾನು ಯಾವೆಲ್ಲ ತಪ್ಪು ಮಾಡ್ತಾ ಇದ್ದೀನಿ ಅಂತ ನೀವು ಅನುಸರಿಸಿ. ಮತ್ತೆ ಏನಾದ್ರೂ ನಿಮಗೆ ಸಮಸ್ಯೆಗಳು ಇದ್ದೇ ಇರ್ತಾವ ಗೆಸ್ಟ್ ಟೀಚರ್ಸ್ ಒಳಗಡೆ. ಈ ವಿಷಯವನ್ನ ನಾನು ಕೆಲವೊಂದಿಷ್ಟು ಇನ್ನೂ ಗಂಭೀರವಾದ ವಿಷಯವನ್ನ ಮಾತಾಡ್ಲಿಕ್ಕೆ ಹೋಗಿಲ್ಲ. ಬಟ್ ನೀವು ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತೀರಿ, ಮತ್ತು ಹೆಜ್ಜೆ ಜೊತೆಗೆ ನಿಮ್ಮ ಭವಿಷ್ಯದ ಒಂದು ಕನಸಿಗೆ ನೀವು ಸಾಕಾರಗೊಳಿಸಲು ಪ್ರಯತ್ನವನ್ನ ಮಾಡ್ತೀರಿ ಅನ್ನೋದು ನನ್ನ ಒಂದು ಭರವಸೆ, ಮತ್ತು ನಿಮ್ಮ ಒಂದು ಪ್ರೀತಿ ಕೂಡ ಹಂಗೆ ಇರ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಳಗೆ ಭೇಟಿ ಆಗೋಣ. ಅಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸದಾ ನೋಟಿಫೈ ಮತ್ತು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.